ಸೊ ವಿ ಸಿ ಕೆ ಅವರ ಬೆಂಬಲ ಇದೆಯಾ ಇಲ್ವಾ ಗೊತ್ತಿಲ್ಲ. ಯಾಕೆಂದರೆ ಇವತ್ತು 4 ಗಂಟೆಗೆ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬೆಳಗ್ಗೆಯಿಂದಲೂ ಪೋಸ್ಟ್ಪೋನ್ ಮಾಡಿಕೊಂಡೇ ಬರ್ತಿದ್ದಾರೆ ವಿ ಸಿ ಕೆ ಅವರು. ವಿಚಾರ ಇಷ್ಟೇ, ಅವರೊಂದಷ್ಟು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ವಿಜಯ್ ಅದಕ್ಕೆ ಒಪ್ಪಬೇಕು. ಚೌಕಾಸಿ ರಾಜಕಾರಣ ನಡಿಬೇಕು. ನಮಗೊಂದು DCM ಕೊಡಿ, ಒಂದು ಮಂತ್ರಿ ಕೊಡಿ, ಆಮೇಲೆ ನೀವು ತಿರುಚನಾಪಳ್ಳಿಗೆ ರಾಜೀನಾಮೆ ಕೊಟ್ಟರೆ ನಾನು ಅಲ್ಲೇ ನಿಂತ್ಕೋತೀನಿ, ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಮಗೆ ಕೊಡಬೇಕು, ಹೀಗೆ ಏನೇನೋ ಇಟ್ಟಿದ್ದಾರೆ ಬೇಡಿಕೆ ಅವರು. ಸೊ ವಿ ಸಿ ಕೆ ಶಾಸಕರ ಬೆಂಬಲ ಪತ್ರ ಸಿಕ್ಕಿಬಿಟ್ರೆ ಇವತ್ತು ಸಂಜೆ ರಾಜ್ಯಪಾಲರನ್ನು ವಿಜಯ್ ಭೇಟಿ ಆಗ್ತಾರೆ. ಆಮೇಲೆ ನಾಳೆನೇ ಪ್ರಮಾಣ ವಚನನೂ ತಗೋತಾರೆ, ಅದರಲ್ಲೇನು ಡೌಟ್ ಇಲ್ಲ, ನಾಳೆನೇ ತಗೋತಾರೆ. ಬಟ್ ಆ ಪತ್ರ ಅವ್ರಿಗೆ ಸಿಗಬೇಕು. ವಿ ಸಿ ಕೆ ಕಚೇರಿಯಲ್ಲಂತೂ ತುಂಬ ಡೆವಲಪ್ಮೆಂಟ್ಸ್ ಆಗ್ತಾಯಿತ್ತು. ನನ್ನ ಕೊಲ್ಲಿಗೆ ಅಲ್ಲಿಂದಲೇ ಮಾಹಿತಿ ಕೊಡ್ತಾಯಿದ್ರು. ಬಟ್ ಅಲ್ಲಿಗೆ ವಿ ಸಿ ಕೆ ಶಾಸಕರನ್ನು ಕರ್ಕೊಂಡು ಬಂದಿಲ್ಲ. ಕೆಲವರೆಲ್ಲ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಹಾಗಾಗಿ ಗೊತ್ತಿಲ್ಲ ಅದೇನಾಗುತ್ತೆ ಅಂತಂದ್ಬಿಟ್ಟು. ಸೊ ನೋಡೋಣ, ಇವತ್ತು ಸಾಯಂಕಾಲದ ಒಳಗೆ ರಾಜ್ಯಪಾಲರನ್ನು ಭೇಟಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ವಿ ಸಿ ಕೆ ಅವರು ಕಣ್ಣಾಮುಚ್ಚೆ ಕಾಡೆಗೂಡೆ ಆಟ ಆಡ್ತಾ ಇದ್ದಾರಲ್ಲ, ಯಾಕೆ? ಕೊಟ್ಟರೆ ಕೊಡ್ತೀನಿ ಅನ್ಬೇಕು, ಇಲ್ಲ ಅಂದರೆ ಇಲ್ಲ ಅನ್ಬೇಕು. ಯಾಕೆ ಈ ಲೆಕ್ಕಾಚಾರ ಇವ್ರದ್ದು ಅಂತ? ನೋಡಿ, ಈ ರೀತಿಯಾದಂತಹ ಸನ್ನಿವೇಶಗಳಲ್ಲಿ 1-2 ಸ್ಥಾನಗಳನ್ನು ಗೆದ್ದಿರುವಂತಹ ಪಕ್ಷಗಳು ಅತಿ ಹೆಚ್ಚು ಪೊಲಿಟಿಕಲ್ ಬಾರ್ಗೇನ್ ಅನ್ನು ಮಾಡುವಂಥದ್ದು ಸಹಜ. ಮತ್ತೆ ಇಂತಹ ಅವಕಾಶಗಳು ಪದೇ ಪದೇ ಈ ರೀತಿಯಾದಂತಹ ಪಕ್ಷಗಳಿಗೆ ಸಿಗಲ್ಲ. ನೋಡಿ, ಮೆಜಾರಿಟಿ ಬಂದಿದ್ರೆ ಈ ರೀತಿಯಾದಂತಹ ಒಂದು ಪಕ್ಷ ಇದೆ ಅನ್ನುವಂಥದ್ದೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತಹ ಸನ್ನಿವೇಶಗಳು ಇರ್ತಿತ್ತು. ಈಗ ಬಾರ್ಗೇನಿಂಗ್ ಮಾಡುವಂತಹ ಶಕ್ತಿ ಆ ಪಕ್ಷಗಳಿಗೆ ಬಂದಿದೆ. ಹೀಗಾಗಿ ಸಹಜವಾಗಿ ಬಾರ್ಗೇನ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನೋಡಿ, ವಿ.ಸಿ.ಕೆ ಒಂದು ದಲಿತ ಮೂವ್ಮೆಂಟ್ ಇಂದ ಬಂದಿರುವಂತಹ ಒಂದು ಪಕ್ಷ ಆಗಿರುವಂಥದ್ದು. ಸೊ ಹೀಗಾಗಿ ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಒಂದು ಕರ್ಟಸಿಯಲ್ಲಿ ಮಾತನಾಡಿ TVKಗೆ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಒಂದು ಔಪಚಾರಿಕ ಮಾತುಕತೆಯನ್ನು ನಡೆಸಿದ್ರು. ಮತ್ತೆ ಒಂದು ಹಂತದಲ್ಲಿ ಅವರನ್ನು ಒಪ್ಪಿಸುವಂತ ಕೆಲಸಗಳು ಕೂಡ ಆಗಿತ್ತು. ಆದರೆ ಈಗ ಬೆಂಬಲವನ್ನು ಕೊಡಲಿಕ್ಕೆ ಒಪ್ಕೊಂಡಿರುವಂತಹ ವಿ.ಸಿ.ಕೆ ಕೆಲವು ಕಂಡೀಷನ್ಸ್ಗಳನ್ನು ಹಾಕ್ತಾ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ 2 MLAಗಳಿದ್ದಾರೆ, ಅದರಲ್ಲಿ ಒಂದು DCM ಬೇಕು, ಒಂದು ಸಚಿವ ಸ್ಥಾನ, ಅದು ಪ್ರಮುಖ ಪೋರ್ಟ್ಫೋಲಿಯೋ ಬೇಕು ಅನ್ನುವಂಥದ್ದು ಒಂದು. ಜೊತೆಗೆ ಈ 2 ಕ್ಷೇತ್ರಗಳಿಂದ ವಿಜಯ್ ಏನು ಗೆದ್ದು ಬಂದಿದ್ದಾರೆ, ಅದರಲ್ಲಿ ತಿರುಚನಾಪಳ್ಳಿಗೆ ಅವರು ರಾಜೀನಾಮೆ ಕೊಡೋರಿದ್ದಾರೆ, ಆ ಕ್ಷೇತ್ರ ನಮಗೆ ಬೇಕು ಅನ್ನುವಂಥದ್ದು. ಮತ್ತೆ ಮುಂದೊಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ನಮಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು. ಹೀಗೆ ಸಾಕಷ್ಟು ಕಂಡೀಷನ್ಸ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇರುವ 2 ಸ್ಥಾನಗಳಿಗೆ ಇಷ್ಟು ದೊಡ್ಡ ಪ್ರಮಾಣದ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನೋಡಿ, ಇದು ಬರೀ ಕೇವಲ ವಿ.ಸಿ.ಕೆಗೆ ಮಾತ್ರ ಸೀಮಿತ ಆಗಿಲ್ಲ, ಅಥವಾ ವಿ.ಸಿ.ಕೆಯ ಬೇಡಿಕೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಒಂದು ವೇಳೆ ಈಗ ಅನಿವಾರ್ಯ ಕಾರಣಗಳಿಂದ ನೀವು ವಿ.ಸಿ.ಕೆಯ ಕಂಡೀಷನ್ಸ್ಗಳಿಗೆ ಒಪ್ಪಿದ್ರೆ ಆಗ ಲೆಫ್ಟ್ ಪಾರ್ಟಿಗಳು ಎದ್ದು ಕೂತ್ಕೊಳ್ತವೆ, ಕಾಂಗ್ರೆಸ್ ಎದ್ದು ಕೂತ್ಕೊಳ್ಳುತ್ತೆ. ಎಲ್ಲರಿಗೂ ಕಾಂಪನ್ಸೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಷ್ಟು ಜನ ಅಂತ DCM ಮಾಡಲಿಕ್ಕೆ ಸಾಧ್ಯ? ಎಲ್ಲ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನು ಕೂಡ ಮೈತ್ರಿ ಸರ್ಕಾರಕ್ಕೆ ಕೊಟ್ಟರೆ ಅಥವಾ ಮೈತ್ರಿ ಪಕ್ಷಗಳಿಗೆ ಕೊಟ್ಟರೆ ಈ TVK ಉಳಿಸ್ಕೊಳ್ಳುವಂಥದ್ದು ಏನು? ಈ ರೀತಿಯಾದಂಥ ಸಾಕಷ್ಟು ರಾಜಕೀಯ ಪ್ರಶ್ನೆಗಳು ಕೂಡ ಹೇಳ್ತವೆ. ಸೊ ಹೀಗಾಗಿ ಈ ಬೇಡಿಕೆಗಳಿಗೆ ಒಪ್ಪಬೇಕಾ ಬೇಡವಾ ಅನ್ನುವಂಥ ಗೊಂದಲಗಳಿದ್ದಾವೆ. ಸೊ ಹೀಗಾಗಿ TVK ಪಕ್ಷದಿಂದ ಈ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಉತ್ತರ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಪದೇ ಪದೇ ತಮ್ಮ ಸುದ್ದಿಗೋಷ್ಠಿಯ ಸಮಯವನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒನ್ಸ್ ಇಲ್ಲಿಂದ ಕನ್ಫರ್ಮೇಷನ್ ಬಂದರೆ ನಾವು ಸುದ್ದಿಗೋಷ್ಠಿಯನ್ನು ನಡೆಸಿ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ವಿ.ಸಿ.ಕೆ ನಾಯಕರುಗಳು ಹೇಳ್ತಾ ಇದ್ದಾರೆ. ಆದರೆ TVKಯಿಂದ ಇನ್ನೂ ಕೂಡ ಸ್ಪಷ್ಟನೆ ಬಂದಿಲ್ಲ. TVK ಕೂಡ ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಲುಕೊಂಡಿರುವಂಥದ್ದು. ಇವರೆಲ್ಲ ಕಂಡೀಷನ್ಸ್ಗಳಿಗೆ ಒಪ್ಕೊಂಡ್ರೆ ಉಳಿದ ಮೈತ್ರಿ ಪಾಲುದಾರರಿಗೆ ಹೇಳೋದೇನು, ಅವರ ಬೇಡಿಕೆಗಳನ್ನ ಇತ್ಯರ್ಥಪಡಿಸೋದು ಹೇಗೆ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಳೆದು ತೂಗಿ ಒಂದಷ್ಟು ನೆಗೋಷಿಯೇಷನ್ಸ್ಗಳನ್ನು ಮಾಡಲಾಗ್ತಾ ಇದೆ. ಮತ್ತೆ ಅವರ ಬೇಡಿಕೆಗಳನ್ನು ತಗ್ಗಿಸುವಂಥ ಕೆಲಸಗಳು ಕೂಡ ಈಗ ತೆರೆಮರೆಯಲ್ಲಿ ನಡೀತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ವಿಜಯ್ಗೆ ಬೇರೆ ದಾರಿನೇ ಇಲ್ಲ ನನ್ನ ಪ್ರಕಾರ.